ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ತೇಜಸ್ ರಾಜ್ ವ್ಲಾಗ್. ನಾನು ಆಲ್ಮೋಸ್ಟ್ 3-4 ಡೇಸಿಂದ ವೀಡಿಯೋಸ್ನ ಹಾಕೋಕ್ಕಾಗಿಲ್ಲ. ಯಾಕೆ ಅಂತಂದರೆ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸ್ಕೂಲು ಮತ್ತು ಮನೆ ಕೆಲಸ ಎಲ್ಲದನ್ನು ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ಹೇಳಿ ಹಾಕಿರಲಿಲ್ಲ ಯಾವುದೇ ಥರ ವೀಡಿಯೋಸ್ನ. ಮತ್ತು ಡೈಲಿ ಅದೇ ರೂಟೀನನ್ನು ತೋರಿಸೋದು ಅಷ್ಟು ಚೆನ್ನಾಗಿ ಅನಿಸಲ್ಲ, ನಿಮಗೂ ಬೋರ್ ಅನ್ನಿಸ್ಬೋದು ಅಂತ ಹೇಳಿ ಹಾಕಿರಲಿಲ್ಲ. ಇವತ್ತು ಅಮ್ಮನ ಮನೆಗೆ ಬಂದಿದ್ದೆ. ಅಪ್ಪ ಅಮ್ಮ ಹೇಳ್ತಾಯಿದ್ರು ಝುಡಿಯೋ ಓಪನ್ ಆಗಿದೆ, ಹೋಗಿ ಒಂದು ಸಲ ವಿಸಿಟ್ ಮಾಡೋದಾದರೆ ಮಾಡಿಬಿಟ್ಪ, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆಯಂತೆ ಅಂತ ಹೇಳಿ. ಹಾಗಾಗಿ ನಾನು ನನ್ನ ಮಗ ಬಂದ್ವಿ. ಯಾಕೆ ಅಂತಂದರೆ ನಿಮ್ಗೂ ಯಾವುದಾದ್ರು ಈಗ ಸಮ್ಮರಿಗೆ ಸೂಟ್ ಆಗೋ ರೀತಿ ಕ್ಲೋತ್ಸ್ ಏನಾದರೂ ತೊಗೋಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಹೋಗಿ ಒಂದು ಸಲ ವಿಸಿಟ್ ಮಾಡಲಿ ಅಂತ ಹೇಳಿ. ಕಲೆಕ್ಷನ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲ ಕಾಟನ್ನೇ, ಯಾಕೆಂದರೆ ಈ ಸಮ್ಮರಿಗೆ ಸೂಟ್ ಆಗೋದು ಕಾಟನ್ ಕ್ಲಾತ್ಸೇ. ಮತ್ತು ಈ ಸಮ್ಮರಿಗೆ ಸೂಟ್ ಆಗೋ ರೀತಿಯೇ ಪ್ಯಾಟ್ರನ್ಸ್ ಎಲ್ಲ ಇತ್ತು. ನೋಡ್ತಾ ಇರ್ಬೋದು ಇಲ್ಲಿ ಲಾಂಗು ಟಾಪ್ಸ್ಗಳಾಗಿರ್ಬೋದು ಗೌನ್ ಟೈಪಲ್ಲಿ. ಅದು ನನಗಂತೂ ಈ ಒಂದು ಪಿಂಕ್ ಮತ್ತು ವೈಟ್ ಆರೆಂಜ್ ಮಿಕ್ಸ್ ಇರೋವಂಥ ಟಾಪ್ ಅಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಅದ್ರ ಜೊತೆಗೆ ಅದೇ ರೀತಿ ಪ್ಯಾಟ್ರನ್ ಇರೋವಂಥ ತುಂಬ ಅಂದರೆ ನಂಬರ್ ಆಫ್ ಡಿಸೈನ್ಸ್ ಇತ್ತು. ಡಿಸೈನ್ಸ್ ಮಾತ್ರ ಮಸ್ತ್ ಇತ್ತು. ಮತ್ತು 499 ಕುರ್ತೀಸ್ ಇತ್ತು. ಕುರ್ತಿಗಳಂತೂ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಯುನೀಕ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಆಲ್ಮೋಸ್ಟ್ ಎಲ್ಲ ಕಾಟನ್ನೇ. ಇದು ನೋಡಿ ಶಾರ್ಟ್ ಟಾಪ್ಸ್ಗಳು ಈಗ ಜೀನ್ಸ್ ಮೇಲೆ ಮತ್ತು ಲೆಗ್ಗಿನ ಮೇಲೆ ವೇರ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿತ್ತು. ವೆಸ್ಟ್ರನ್ ವೇರು ಸಹ ಇತ್ತು. ಮತ್ತು ಎತ್ನಿಕ್ ವೇರಲ್ಲೂ ಸಹ ಯಾರಿಗೆಲ್ಲ ವೆಸ್ಟ್ರನ್ ವೇರ್ ಇಷ್ಟ ಆಗಲ್ಲ, ಎತ್ನಿಕ್ ವೇರ್ ಬೇಕು ಅನ್ನೋರಿಗೂ ಸಹ ತುಂಬಾ ಕಲೆಕ್ಷನ್ಸ್ ಇತ್ತು. ಒಂದು ಸಲ ವಿಸಿಟ್ ಮಾಡಿ. ಎಲ್ಲ ರೀತಿ ಕಲೆಕ್ಷನ್ಸು ಇದೆ ಮತ್ತು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿತ್ತು. ಮತ್ತು 399 ಒಳ್ಳೆ ಡಿಸೈನ್ ಮತ್ತು ಟಾಪ್ಸ್ಗಳು ಅಷ್ಟೇ ಯುನೀಕ್ ಆಗಿರುವಂಥ ಟಾಪ್ಸ್ ಕಲೆಕ್ಷನ್ಸ್ ಇತ್ತು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲಿ. ಮತ್ತು ಪ್ಯಾಂಟ್ಸ್ಗಳಾಗಿರ್ಬೋದು, ಸ್ಟ್ರೈಟ್ ಪ್ಯಾಂಟ್ಗಳು, ಅದರಲ್ಲಿ ವೆರೈಟೀಸ್ ಇತ್ತು. ನೋಡ್ತಿರ್ಬೋದು ರಿಲ್ಯಾಕ್ಸಬಲ್ ಸ್ಟ್ರೈಟ್ ಕಟ್ ಆಗಿರ್ಬೋದು, ನಾರ್ಮಲ್ ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ಗಳು ಎಲ್ಲ ಕಾಟನ್ನೇ. ಈಗ ಸಮ್ಮರಿಗೆ ನಾವು ಲೆಗ್ಗಿನ್ಸು ಮತ್ತು ಜೀನ್ಸನ್ನು ವೇರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಹಿಂಸೆ ಅನಿಸುತ್ತೆ. ಹಾಗಾಗಿ ಈ ಥರ ಸ್ಟ್ರೈಟ್ ಕಟ್ ತೊಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಸ್ಕರ್ಟ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮತ್ತು ಸ್ಕರ್ಟ್ ಮೇಲೆ ಹಾಕೋದಕ್ಕೆ ಶಾರ್ಟ್ ಟಾಪ್ಸ್ಗಳು ಅಷ್ಟೇ ನೋಡಿ. ಇದು ನೈಟ್ ಸೂಟು ಅಷ್ಟೇ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತು ಪ್ರೈಸ್ ರೇಂಜು ಅಷ್ಟೇ ತುಂಬ ಚೆನ್ನಾಗಿತ್ತು. ಬರೀ 700 ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಮತ್ತು 199 299 ಟೀ ಶರ್ಟ್ಸ್ ಇತ್ತು, ಲೇಡೀಸ್ ಟೀ ಶರ್ಟ್ಸು, ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮತ್ತು ಜೀನ್ಸು ಅಷ್ಟೇ ಎಲ್ಲ ಥರ ಸ್ಟ್ರೈಟ್ ಕಟ್ ಆಗಿರಬಹುದು, ಬೂಟ್ ಕಟ್ಟು ಎಲ್ಲ ಥರನೂ ಸಹ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಮತ್ತು ಇನ್ನು ಅಸೆಸರೀಸಿಗೆ ಬಂದರೆ ಅಲ್ಲೂ ಅಷ್ಟೇ ವಾಚಸ್ ಆಗಿರ್ಬೋದು, ಕ್ಲಚಸ್ಸು ಮತ್ತು ಇಯರಿಂಗ್ಸ್ ಎಲ್ಲ 149 ನೋಡಿ. ಇಲ್ಲಿ ಎಷ್ಟು ಅಂತಂದರೆ ಒಂದಲ್ಲ, ಅದರಲ್ಲಿ ಒಂದು 4 ಸೆಟ್ಸ್ ಇರುತ್ತೆ, 3 to 4 ಸೆಟ್ಸು ನೋಡಿ. ಈ ಕಡೆ ಅಂತೂ ನನಗಂತೂ ತುಂಬ ಚೆನ್ನಾಗಿತ್ತು. ಬರೀ 150 ರುಪೀಸಿಗೆ ಇಷ್ಟು ಒಳ್ಳೆ ಕಲೆಕ್ಷನ್ನ ಅಂತ ಅನ್ನಿಸ್ತು. ಮತ್ತು ಸ್ಯಾಂಡಲ್ಸು ಅಷ್ಟೇ 299 ತುಂಬಾ ಫ್ಯಾನ್ಸಿ ಆಗಿರುವಂತಹ ಸ್ಯಾಂಡಲ್ಸ್ ಇತ್ತು. ನನಗಂತೂ ಈ ಸ್ಯಾಂಡಲ್ಸು ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನೋಡಿ ಇಲ್ಲಿ ಪಾರ್ಟಿ ವೇರ್ ಸ್ಯಾಂಡಲ್ಸು ಅಷ್ಟೇ, ಪಾಯಿಂಟ್ ಹೀಲ್ಸು ಎಲ್ಲದನ್ನು ತುಂಬ ಅಂದರೆ ತುಂಬ ಅಫೋರ್ಡಬಲ್ ರೇಂಜಲ್ಲಿತ್ತು. 399 ಶೂಸು ಅಷ್ಟೇ, ಅದು ಅಷ್ಟೇ ಕಲೆಕ್ಷನ್ಸ್ ಮಾತ್ರ ಶೂಸ್ ಕಲೆಕ್ಷನ್ ಮಸ್ತಿತ್ತು. ಅದ್ರ ಜೊತೆಗೆ ನೋಡಿ ಇಲ್ಲಿ ಲಿಪ್ಸ್ಟಿಕ್ಸ್ ಆಗಿರ್ಬೋದು, ಲಿಪ್ ಕ್ರಯಾನು ಮತ್ತು ಲೋಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲದನ್ನು ಟ್ರಯಲ್ಸಿಗೂ ಇಟ್ಟಿರ್ತಾರೆ, ನೀವು ಬೇಕು ಅಂತಂದರೆ ಇವು ನೋಡಿ ಚೆಕ್ ಮಾಡಿನೇ ತೊಗೋಬೋದು. ಮತ್ತು ನೈಲ್ ಪಾಲಿಷ್ ಕಲರ್ಸ್ ಅಂತೂ ಒಂದಕ್ಕಿಂತ ಯುನೀಕ್ ಕಲರು. ಮತ್ತು ಕ್ವಾಲಿಟಿ ವೈಸ್ ನಿಮ್ಗೆ ಗೊತ್ತೇ ಇರುತ್ತೆ, ತುಂಬ ಚೆನ್ನಾಗಿತ್ತು. ಬರೀ 79 ರುಪೀಸಿಗೆ ಇನ್ನೊಂದು ನೈಲ್ ಪಾಲಿಷ್ಗಳು. ಮತ್ತು 199 ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಪರ್ಫ್ಯೂಮ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು, ನನಗೆ ಚೆನ್ನಾಗಿ ಅನ್ನಿಸ್ತು. ಮತ್ತು 49 ಲಿಪ್ ಬಾಮ್ಸ್ ಎಲ್ಲ ಇತ್ತು. ಮತ್ತು ನೋಡಿ ಕ್ಲಚಸ್ಸು, ಇದು ಅಷ್ಟೇ ಬರೀ 99 ಮತ್ತು 49 ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಒಂದು ಸಲ ಹೋಗಿ ವಿಸಿಟ್ ಮಾಡಿ. ಅಸೆಸರೀಸ್ ಕಲೆಕ್ಷನ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ವೈಸ್ ಅಂತೂ ಹೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿತ್ತು ಕ್ವಾಲಿಟಿ. ಯಾರಿಗೆಲ್ಲ ಕ್ವಾಲಿಟಿನೂ ಬೇಕು ಮತ್ತು ನಮಗೆ ಅಫೋರ್ಡಬಲ್ ರೇಂಜಲ್ಲಿ ಬೇಕು ಅಂತ ಇದ್ದೀರಾ ಅವ್ರು ಒಂದು ಸಲ ವಿಸಿಟ್ ಮಾಡಿಬಿಟ್ಟು ಬನ್ನಿ. ಇನ್ನು ನಾನು ಮೆನ್ಸ್ ಕಲೆಕ್ಷನ್ ಮತ್ತು ಕಿಡ್ಸ್ ಕಲೆಕ್ಷನ್ನಿಗೆ ಬಂದೆ. ಅಲ್ಲೂ ಸಹ ಅಷ್ಟೇ ಮೆನ್ಸ್ ಕಲೆಕ್ಷನ್ನು ಸಮ್ಮರ್ ಹೌಲ್ ಆಗಿರೋದ್ರಿಂದ ಸಮ್ಮರಿಗೆ ಸೂಟ್ ಆಗೋ ರೀತಿಯೇ ಕಲೆಕ್ಷನ್ಸ್ ಇತ್ತು. ಹುಡೀಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಟೀ ಶರ್ಟ್ಸು ಮತ್ತು ಪುಲೋವರ್ಸು, ಶರ್ಟ್ಸು ಎಲ್ಲ ಥರ ಕಲೆಕ್ಷನ್ಸು ನೋಡ್ತಾ ಇರ್ಬೋದು. ಫುಲ್ ಸ್ಲೀವ್ಸ್ ಟೀ ಶರ್ಟ್ಸ್ ಎಲ್ಲ ಅದನ್ನು ಚೆನ್ನಾಗಿದೆ. ಜೀನ್ಸು ಅಷ್ಟೇ ಬರೀ 799 ಒಳ್ಳೊಳ್ಳೆ ಜೀನ್ಸ್ ಇತ್ತು. ಮತ್ತು 499 599 399 ಟೀ ಶರ್ಟ್ಸ್ ಕಲೆಕ್ಷನ್ಸ್ ಇತ್ತು. ಮತ್ತು ನೋಡಿ ಇಲ್ಲಿ
ಕಾರ್ಗೋ ಪ್ಯಾಂಟ್ಸ್ಗಳು ಅಷ್ಟೇ ಎಲ್ಲದೂ ಒಂದಕ್ಕಿಂತ ಒಂದು ಯುನೀಕ್ ಆಗಿತ್ತು ಮತ್ತು ಕ್ವಾಲಿಟಿ ವೈಸ್ ಅಂತೂ ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿತ್ತು. ಮತ್ತು ಕಿಡ್ಸ್ ಟೀ ಶರ್ಟು ಬರೀ 179ಗೆ ತುಂಬ ಒಳ್ಳೆ ಟೀ ಶರ್ಟ್ ಸಿಗ್ತಾಯಿತ್ತು, ಯುನೀಕ್ ಆಗಿರೋದು. ಶರ್ಟ್ಸು ಅಷ್ಟೇ ಬರೀ 399ಗೆ 499ಗೆ ಶರ್ಟ್ಸು, ಶಾರ್ಟ್ಸ್ಗಳು ಜೀನ್ಸ್ಗಳೆಲ್ಲದು ಅಷ್ಟೇ 499 599ಸಿಗೆಲ್ಲ ಒಳ್ಳೆ ಕಲೆಕ್ಷನ್ಸ್ ಇತ್ತು. ನಾನು ನನ್ನ ಮಗ ಇಷ್ಟಪಟ್ಟಿರುವಂಥ ಒಂದು ಶರ್ಟನ್ನು ಮಾತ್ರ ತೊಗೊಂಡೆ. ಇಲ್ಲಿ ಟೀ ಶರ್ಟ್ಸ್ಗಳು ಆಲ್ಮೋಸ್ಟ್ ಮೊನ್ನೆ ರೀಸೆಂಟಾಗಿ ತೊಗೊಂಡಿದ್ದೆ, ಹಾಗಾಗಿ ನೋಡಿ ಇದು ನೈಟ್ ಪ್ಯಾಂಟ್ಸು ಅಷ್ಟೇ 250 ರುಪೀಸಿಗೆಲ್ಲ ಒಳ್ಳೆ ನೈಟ್ ಪ್ಯಾಂಟ್ಸು. ಮತ್ತು ಇನ್ನು ಗರ್ಲ್ಸಿಗಂತೂ ಮಾತಾಡೋ ಹಾಗೆ ಇಲ್ಲ, ಒಳ್ಳೆ ಕಲೆಕ್ಷನ್ಸ್ ಇತ್ತು. ವೆಸ್ಟ್ರನ್ ವೇರ್ ಅಂತೂ ತುಂಬಾ ಚೆನ್ನಾಗಿತ್ತು. ಸಮ್ಮರಿಗೆ ಮಕ್ಕಳು ತುಂಬಾ ಹೆವಿಯಾಗಿರುವಂಥ ಬಟ್ಟೆ ಹಾಕಲ್ಲ, ಅವರಿಗಂತೂ ತುಂಬ ಅಂದರೆ ತುಂಬಾ ಕಂಫರ್ಟಬಲ್ ಆಗಿರೋ ಮತ್ತು ಯುನೀಕ್ ಆಗಿರೋವಂಥ ಕಲೆಕ್ಷನ್ಸ್ ಇತ್ತು. ಒಂದು ಸಲ ಹೋಗಿ ವಿಸಿಟ್ ಮಾಡಿಬಿಟ್ಟು ಬನ್ನಿ. ಅದಾದಮೇಲೆ ಇಲ್ಲಿ ನಾನು ಡಿ ಮಾರ್ಟಿಗೆ ವಿಸಿಟ್ ಮಾಡಿದೆ. ಯೂಶ್ವಲಿ ನಾನು ಹಸ್ಬೆಂಡ್ ಮನೆ ನೆಲಮಂಗ್ಲಕ್ಕೆ ಹೋಗಲಿ ಅಥವಾ ಅಮ್ಮನ ಮನೆಗೆ ಹೋಗಲಿ ಡಿ ಮಾರ್ಟಿಗೆ ವಿಸಿಟ್ ಮಾಡ್ತೀನಿ. ಸ್ವಲ್ಪ ಮನೆಗೆ ಬೇಕಿರೋ ಅಂಥ ಕೆಲವೊಂದು ಐಟಮ್ಸ್ಗಳನ್ನ ತೊಗೋಬೇಕಾಗತ್ತೆ, ಹಾಗಾಗಿ ನಾನು ಮಿಸ್ ಮಾಡದೆ ವಿಸಿಟ್ ಮಾಡ್ತೀನಿ. ನಿಮಗೆಲ್ಲ ಗೊತ್ತಿರೋ ರೀತಿ ಗ್ರಾಸರೀಸ್ ಮೇಲೆ ತುಂಬಾ ಆಫರ್ ಇದ್ದೇ ಇರುತ್ತೆ, ಯಾವಾಗ ಹೋದ್ರೂ ಬೈ ಒನ್ ಗೆಟ್ ಒನ್ನು. ಅದ್ರ ಬಗ್ಗೆ ನಾನೇನು ಸಪ್ರೇಟಾಗಿ ಹೇಳೋದಕ್ಕೆ ಹೋಗಲ್ಲ. ಬಿಸ್ಕೆಟ್ಸ್ ಆಗಿರ್ಬೋದು, ಚಿಪ್ಸು, ಚಾಕ್ಲೇಟ್ಸು ಮತ್ತು ಬೇರೆ ಎಲ್ಲ ಗ್ರಾಸರೀಸ್ ಮೇಲೂ ಸಹ ಆಫರ್ ಇದ್ದೇ ಇರುತ್ತೆ. ಇನ್ನು ನಾನು ನನ್ನ ಮಗ ಯಾವಾಗಲೇ ಡಿ ಮಾರ್ಟ್ ಶಾಪಿಂಗ್ ಹೋದರೂ ತುಂಬಾ ಎಂಜಾಯ್ ಮಾಡಿಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಬರ್ತೀವಿ. ಆಲ್ಮೋಸ್ಟ್ ಎಲ್ರಿಗೂ ಎಲ್ಲ ಥರ ಐಟಮು ಒಂದೇ ಜಾಗದಲ್ಲಿ ಸಿಗುತ್ತೆ ಅಂತ ಅಂದಾಗ ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ತುಂಬ ಪ್ರಿಫರ್ ಮಾಡ್ತೀವಿ, ಮತ್ತು ಖುಷಿನೂ ಕೂಡ ಆಗುತ್ತೆ. ನಾವು ಕೂಡ ಹಾಗೇ ಇಲ್ಲಿ ಸಮ್ಮರ್ ಆಗಿರೋದ್ರಿಂದ ಫ್ರೀಕ್ವೆಂಟಾಗಿ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟು, ಹಾಗಾಗಿ ವಾಟ್ರ್ ಬಾಟಲ್ ಮೇಲೆ ಆಫರ್ಸ್ ನಡೀತಾ ಇತ್ತು. ಸ್ಟೀಲ್ ಆಗಿರ್ಬೋದು, ಟಪ್ಪರ್ ವೇರು, ಪ್ಲಾಸ್ಟಿಕ್ಕು ಎಲ್ಲ ಥರ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ಅದಾದಮೇಲೆ ಈಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಜಾಮಿಟ್ರಿ ಬಾಕ್ಸಸ್ಸು, ಪೆನ್ಸಿಲು, ಬುಕ್ಸ್ ಮೇಲೂ ಸಹ ಆಫರ್ಸ್ ಇತ್ತು. ನೋಡಿ ವೆರೈಟೀಸ್ ಆಫ್ ಜಾಮಿಟ್ರಿ ಬಾಕ್ಸಸ್ ಇತ್ತು, ಮಕ್ಕಳಿಗೆ ಅಟ್ರಾಕ್ಟಿವ್ ಆಗೋ ರೀತಿ ಇತ್ತು ಎಲ್ಲ ಜಾಮಿಟ್ರಿ ಬಾಕ್ಸ್ ಕಲೆಕ್ಷನ್. ಇನ್ನು ಕಿಚನ್ ಹೌಲ್ ನಡೀತಾ ಇತ್ತು. ಟಪ್ಪರ್ ವೇರು, ಗ್ಲಾಸ್ ವೇರ್, ಕಂಟೈನರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇವತ್ತಿಗಿಷ್ಟೇ, ಸಿಗೋಣ ಮತ್ತೆ, ಬಾಯ್.